ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಕೊನೆಯ ಸುದ್ದಿ. ಸುದ್ದಿ ಡಬ್ಬಿ 5ರಲ್ಲಿ ಯಾವ ಸುದ್ದಿ ಇದೆ ಹಾಗಾದ್ರೆ ಅದನ್ನ ಕೂಡ ನೋಡ್ತಾ ಹೋಗೋಣ. ಈ ರಾಜಕೀಯವನ್ನ ಹೊರತುಪಡಿಸಿದ್ರೆ ನಮ್ಮ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ. ಹಾಗಾದ್ರೆ ಏನಿದು? ಬೆಂಗಳೂರಿಗೆ ಬರ ಬರುತ್ತಾ? ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗುವಂತಹ ಸಿಚುಯೇಷನ್ ಅಲ್ಲಿ ನಾವೆಲ್ಲರೂ ಕೂಡ ಇದೀವಾ ಅಂತ ಪ್ರಶ್ನೆ ಇದೆ. ಕೆಆರ್ಎಸ್ ನಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ನೀರಿನ ಪ್ರಮಾಣ ಇಳಿಕೆಯಾಗ್ಬಿಟ್ಟಿದೆ. ಹೀಗಾಗಿ ಜಲಮಂಡಳಿಗೆ ಟೆನ್ಷನ್ ಹೆಚ್ಚಾಗಿದೆ. ನಗರದ ಕೊನೆಯಂಚಿನ ಪ್ರದೇಶಗಳಿಗೆ ನೀರಿಗೆ ಬರಬರುವಂತಹ ಸಾಧ್ಯತೆಗಳಿದೆ. ಇದುವರೆಗೆ 110 ಹಳ್ಳಿಗಳಿಗೆ ಕಾವೇರಿ ನೀರೇ ಪೂರೈಕೆಯಾಗಿಲ್ಲ. ಕಾವೇರಿ ನೀರಿನ ಪೈಪ್ಲೈನ್ ಯೋಜನೆ ಇದುವರೆಗೂ ಕೂಡ ಪೂರ್ಣಗೊಂಡಿಲ್ಲ. 110 ಗ್ರಾಮಗಳಿಗೆ ನೀರುಣಿಸಬೇಕಿದೆ ಪಾಲಿಕೆ. ಬೋರನ್ನ ಕೊರೆಸಬೇಕು ಅಂತ ಹೇಳಿ ಪಾಲಿಕೆ ಮುಂದಾಗಿದೆ. ಮತ್ತೊಂದು ಕಡೆಗೆ ಟ್ಯಾಂಕರ್ ಮೂಲಕ ನೀರನ್ನ ಸರಬರಾಜು ಮಾಡಲಿಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಕುರಿತು ಬಿಬಿಎಂಪಿ ಕೇಂದ್ರ ಕಚೇರಿಗೆ ವಲಯ ಆಯುಕ್ತರ ಮನವಿ ಕೂಡ ಹೋಗಿದೆ. 10 ಕೋಟಿಗೂ ಹೆಚ್ಚು ಕುಡಿಯುವ ನೀರಿಗೆ ಅನುದಾನವನ್ನ 3 ವಲಯದ ಆಯುಕ್ತರು ಕೂಡ ಕೇಳಿದ್ದಾರೆ. ಈ ಜುಲೈ ಆಗಸ್ಟ್ ತಿಂಗಳಲ್ಲೇನಾದ್ರೂ ಒಂದು ವೇಳೆ ಮಳೆ ಆಗದೇ ಇದ್ರೆ ಈ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತಹ ಸಾಧ್ಯತೆಗಳಿದೆ. ಎಷ್ಟು ಪ್ರಮಾಣಕ್ಕೆ ಮಳೆ ಬರಬೇಕಾಗಿತ್ತು ಅಷ್ಟು ಬರದೇ ಇರುವುದರಿಂದ ನಮ್ಮ 110 ಹಳ್ಳಿಗಳಲ್ಲಿ ಕೆಲವು ಕಡೆಗೆ ತೊಂದರೆ ಆಗಬಹುದು. ಅದಕ್ಕಾಗಿ ನಾವು ಒಂದು ಕಂಟಿಂಜೆನ್ಸಿ ಪ್ಲಾನ್ ಮಾಡಿಕೊಂಡು ಬರೀ 110 ಹಳ್ಳಿಗಳಿಗೆ ಮಾತ್ರ ಈಗಾಗಲೇ ಟ್ಯಾಂಕರ್ ವ್ಯವಸ್ಥೆ ಇದೆ. ಬಟ್ ಅದಕ್ಕೆ ಆಗ್ಮೆಂಟ್ ಮಾಡಲಿಕ್ಕೆ ಏನಾದರೂ ಬೋರ್ ಕರೆಯಲಿಕ್ಕೆ ಅವಶ್ಯಕತೆ ಇದ್ದರೆ ಮಾಡ್ತೀವಿ. ನಮಗೆ ಹೇಳಬೇಕಾದ್ರೆ ಹೋದ ವರ್ಷನೇ ನಾವು CMCಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಬೋರ್ವೆಲ್ಗಳಿಗೆ BWSSBಗೆ ಜವಾಬ್ದಾರಿ ಕೊಟ್ಟಿರುವುದರಿಂದ ಅವರು ಕೋರ್ ಏರಿಯಾ ಮತ್ತು ಹಳೆಯದು CMC TMC ಏರಿಯಾ ಏನಿದೆ ಅದರಲ್ಲಿ ನಾವು ಯಾವ ಥರದ್ದು ಬೋರ್ವೆಲ್ ಕೊರೆಯುವುದಿಲ್ಲ. ನಾವು ಬೋರ್ ಕೊರೆಯುವುದು ಇತ್ಯಾದಿ 110 ಹಳ್ಳಿಗಳಲ್ಲಿ ಮಾತ್ರ ಮಾಡ್ತೇವೆ. ಆ ಪ್ರಕಾರ ನಮ್ಮ ಔಟರ್ ಝೋನ್ಸ್ ಏನಿದೆ ಅಂದರೆ ಮಹಾದೇವಪುರ, ಬೆಂಗಳೂರು ಸೌತು, RR ನಗರ ಅಲ್ಲಿ ಅವರು ಯಲಹಂಕ ಅಲ್ಲಿ ಅವರು ಕಂಟಿಂಜೆನ್ಸಿ ಪ್ಲಾನ್ ಕೊಟ್ಟಿದ್ದಾರೆ. ಆ ಪ್ರಕಾರ ಅರೌಂಡ್ 10 ಕೋಟಿ ಅಷ್ಟಕ್ಕೆ ಪ್ಲಾನ್ ಕೊಟ್ಟಿದ್ದಾರೆ. ನಾವು ಅದನ್ನು ಇನ್ನೊಮ್ಮೆ ವೆರಿಫೈ ಮಾಡಿಕೊಂಡು ಅದರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ನೋಡೋಣ, ಸರಿಯಾಗಿ ಸಕಾಲಕ್ಕೆ ಮಳೆ ಆಗಿದ್ದಿದ್ರೆ ಈ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದ್ರೂ ಈ ಜುಲೈ ತಿಂಗಳು ಹಾಗೆ ಆಗಸ್ಟ್ ತಿಂಗಳಲ್ಲಿ ಸರಿಯಾದಂತಹ ಪ್ರಮಾಣದಲ್ಲಿ ಮಳೆ ಆಗಲಿ ಅಂತಲೇ ಪ್ರತಿಯೊಬ್ಬರು ಕೂಡ ಇಡೀ ರಾಜ್ಯದ ಜನತೆ ಕಾಯ್ತಾ ಇದ್ದಾರೆ. ನೋಡೋಣ ವರುಣ ರಾಯ ಯಾವ ರೀತಿಯಾಗಿ ಕೃಪೆ ತೋರಿಸ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ.